ಈಗ ಬ್ರೆಡ್ ತಿನ್ನೋದು ಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ. ಹಾಗೆ ಹೋಗ್ತಿದ್ದಾಗ ಒಂದು ಇನ್ಸೆಕ್ಟ್ ಅವಳಿಗೆ ಕಚ್ಚುತ್ತೆ. ಅವಳು ಕಿರ್ಚ್ತಾಳೆ. ಮಾರ್ಟಿನ್ ಅವಳ ಹತ್ರ ಓಡ್ತಾನೆ. ಅವಳಿಗೊಂದು ಪಾಯ್ಸನಸ್ ಇನ್ಸೆಕ್ಟ್ ಕಚ್ಚಿದೆ ಅಂತ ಹೇಳಿ ಅವನ ಬಾಯಿಂದ ಆ ಪಾಯ್ಸನ್ನ ತೆಗಿತಾನೆ. ಅವನು ತೆಗಿತಿದ್ದ ಹಾಗೆ ಸ್ಟೀಫನ್ ಅನ್ನೋ ಹುಡುಗ ಅಲ್ಲಿ ಬರ್ತಾನೆ. ಅವ್ರು ಏನು ಮಾಡ್ತಿದ್ದಾರೆ ಅಂತ ಕೇಳ್ತಾನೆ. ಮಾರ್ಟಿನ್ ಆದ ವಿಷಯ ಹೇಳ್ತಾನೆ. ಹೇಳ್ತಾ ಇದ್ದ ಹಾಗೆ ಗೆಮ್ಮ ಅನ್ಕಾನ್ಷಿಯಸ್ ಆಗಿ ಬೀಳ್ತಾಳೆ. ಅವಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅವಳನ್ನು ಟ್ರೀಟ್ ಮಾಡಿ ಡಾಕ್ಟರ್ ಅವಳು ಆದಷ್ಟು ಬೇಗ ಗುಣ ಆಗ್ತಾಳೆ ಅಂತ ಹೇಳ್ತಾರೆ. ಮನೆಗೆ ವಾಪಸ್ ಹೋಗ್ತಾ ದಾರಿ ಉದ್ದಕ್ಕೂ ಮಾರ್ಟಿನ್ನ ಶೋಲ್ಡರ್ ಮೇಲೆ ಗೆಮ್ಮ ಮಲಗಿರ್ತಾಳೆ. ಮಾರನೇ ದಿನ ಮಾರ್ಟಿನ್ ಅವನ ಬೇಕ್ರಿ ಹೊರಗೆ ನಿಂತು ಸ್ಮೋಕ್ ಮಾಡ್ತಿದ್ದಾಗ ಗೆಮ್ಮ ಸ್ಟೀಫನ್ ಜೊತೆಗೆ ಮಾತಾಡೋದು ನೋಡ್ತಾನೆ. ಅವ್ರು ಕ್ಲೋಸ್ ಆಗಿರೋದು ನೋಡಿ ಬೇಜಾರಾಗತ್ತೆ. ಸ್ವಲ್ಪ ದಿನದ ನಂತರ ಮಾರ್ಟಿನ್ ಎಲ್ಲಿಗೋ ಹೋಗ್ತಿರ್ಬೇಕಿದ್ದಾಗ ಗೆಮ್ಮನೂ ಅವಳ ಕಾರಲ್ಲಿ ಎಲ್ಲೋ ಹೋಗೋದು ನೋಡ್ತಾನೆ. ಅವಳನ್ನ ಫಾಲೋ ಮಾಡ್ತಾನೆ. ಅವಳು ಸ್ಟೀಫನ್ ಮನೆಗೆ ಹೋಗ್ತಾಳೆ. ಅವಳು ಸ್ಟೀಫನ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಹೋಗ್ತಿರ್ಬೇಕು ಅಂತ ಅಂದ್ಕೊಂಡು ಅಲ್ಲಿ ಹೋಗಿ ನೋಡಿದಾಗ